ಬೀದಿ ಬದಿ ವ್ಯಾಪಾರಸ್ಥರ ಶೆಡ್ ತೆರವು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನ್ಯಾಯಕ್ಕೆ ಒತ್ತಾಯ. ಕಲಬುರಗಿ ಜುಲೈ 19 ಕಲಬುರಗಿ ನಗರದ ಬೇಲೂರು ಕ್ರಾಸ್ನಲ್ಲಿ ಇರುವ ಬಡ ಬೀದಿ ಬದಿ ವ್ಯಾಪಾರಸ್ಥರ ಟೀಮ್ನ ಶೆಡ್ಗಳನ್ನು ಹಠಾತ್ ತೆರವುಗೊಳಿಸುವ ಹೆಸರಿನಲ್ಲಿ ನಡೆದಿರುವ ನಡತೆಯನ್ನ ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜಕಾರಿಗಳು ನಮ್ಮನ್ನು ದಬ್ಬಾಳಿಸುತ್ತಾರೆ. ಅವರನ್ನು ವಿರುದ್ಧವಾಗಿ ನಮಗೆ ರಕ್ಷಣೆ ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ. ಈ ಸಂದರ್ಭ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಪ್ರತಿಭಟನಾಕಾರರು ಬಡ ಕುಟುಂಬದವರು ತಮ್ಮ ಜೀವನೋಪಾಯಕ್ಕಾಗಿ ಕಟ್ಟಿಕೊಂಡಿರುವ ಶೆಡ್ಗಳನ್ನು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ತೆರವುಗೊಳಿಸಿರುವ ಪ್ರಯತ್ನ ನಡೆದಿರುವುದು ಖಂಡಿಸಿದರು. ಸಂಘಟನೆಯ ಸಂಚಾಲಕರಾದ ಶರಣಬಸಪ್ಪ ತಳಕೇರಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಬೇಲೂರು ಕ್ರಾಸ್ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುತ್ತಿರುವ ಅನೇಕರು ತಮ್ಮ ಜೀವನ ನಿರ್ವಹಣೆಗೆ ಈ ವ್ಯಾಪಾರದಲ್ಲೇ ಅವಲಂಬಿತರಾಗಿದ್ದಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಎಂಬುವರ ಹೆಸರಿನಲ್ಲಿ ಕೆಲವರು ಬಂದು ಇಲ್ಲಿನ ಶೆಡ್ಗಳನ್ನು ಯಾವುದೇ ಮಾಹಿತಿ ನೀಡದೆ ತೆಗೆಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೀಗೆ ಮುಂದುವರಿದರೆ ಶೆಡ್ಗಳಲ್ಲಿರುವ ಮೌಲ್ಯಯುತ ಕಂಪ್ಯೂಟರ್ಗಳು, ಜೆರಾಕ್ಸ್ ಮಷಿನ್ಗಳು ಹಾನಿಗೊಳಗಾಗಬಹುದು. ಇದಕ್ಕೆ ಜವಾಬ್ದಾರಿ ಯಾರು ಎಂದು ಪ್ರಶ್ನಿಸಿದರು. ಅವರ ಪ್ರಕಾರ ಈ ವ್ಯಾಪಾರಸ್ಥರು ಯಾವುದೇ ಸಾರ್ವಜನಿಕ ಅಡಚಣೆ ತಂದಿಲ್ಲ ಮತ್ತು ಶೆಡ್ಗಳು ರಸ್ತೆಗೆ ಅಡ್ಡಿಯಾಗುತ್ತಿಲ್ಲ. ಆದ್ದರಿಂದ ಬಡವರ ಜೀವನವನ್ನ ಅಸ್ತವ್ಯಸ್ತಗೊಳಿಸುವ ಈ ಕ್ರಮವನ್ನ ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಬೀದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಅದನ್ನು ಕೆಲವು ಅನಧಿಕೃತ ಮಾಲೀಕರು ಮತ್ತು ಕೆಲವರು ಉದ್ದೇಶಪೂರ್ವಕವಾಗಿ ನಿಮ್ಮ ಅಂಗಡಿಗಳನ್ನು ತೆರವು ಮಾಡಿಸ್ತೀನಿ ಎಂದು ದಬ್ಬಾಳಿಕೆ ಹಾಕೋದು, ದಿನ ಬಂದು ಒಂದು ಗಾಡಿಯಿಂದ ವ್ಯಾನ್ ಅಲ್ಲಿ ಮೈಕ್ ಓದುವುದು ಮಾಡಿ ನಮ್ಮನ್ನು ಉಪಜೀವನಕ್ಕೆ ತೊಂದರೆ ಮಾಡುತ್ತಿದ್ದಾರೆ. ಹಾಗೆ ನಮ್ಮ ಅಂಗಡಿಗಳಲ್ಲಿ ದುನಿಯಾದು 30-40 ಅಂಗಡಿಗಳಿವೆ. ಆ ಅಂಗಡಿಗಳಲ್ಲಿ ದುನಿಯಾದ ಬೆಲೆ ಬಾಳುವ ವಸ್ತುಗಳಿವೆ. ಜಿರಾಕ್ಸ್ ಇದೆ, ಕೆಲವು ಎಲೆಕ್ಟ್ರಿಕಲ್ ಇದೆ, ಕೆಲವರು ದುಕಾನು ಚಿಕನ್ ದುಕಾನ್ ಇದೆ, ತರಕಾರಿ ಅಂಗಡಿ ಇದೆ, ಹೋಟೆಲ್ಗಳಿವೆ. ಅವನ್ನು ಯಾವುದೇ ಸಮಯದಲ್ಲಿ 4 ಗಂಟೆ ಆದರೂ 5 ಗಂಟೆ ಆದರೂ ಮಧ್ಯಾಹ್ನ ಆಗಲಿ ಯಾವುದೇ ರಾತ್ರಿಯಲ್ಲಿ ನಿಮ್ಮ ಬಿನಾ ಪರ್ಮಿಷನ್ ಇಲ್ಲದೆ ಒತ್ತುವರಿ ಮಾಡಿ ಒಡೆದು ಹಾಕ್ತೇನೆ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಆ ಅಂಗಡಿಗಳು ನಮಗೆ ನಮ್ಮ ಬೇಲೂರು ಕಾಸಿಗೆ ಒಂದು 40 ದುಕಾನುಗಳು ಇದೆ. ಬೀದಿ ವ್ಯಾಪಾರದಲ್ಲಿ ಎಲ್ಲರೂ ಕೈಯಿಂದ ಮಾಡುವವರಿದ್ದಾರೆ. ಇಲ್ಲಿ ಯಾರು ರೊಕ್ಕದವರಿಲ್ಲ, ಯಾರು ದುಡ್ಡವರಿಲ್ಲ. ಯಾಕಂದ್ರೆ ಎಲ್ಲರೂ ಕೈಯಿಂದ ಮಾಡೋರು ಇವು ದುಕಾನಲ್ಲಿ ಮಾಡಿದರೆ ಎಲ್ಲರಿಗೂ ಹೊಟ್ಟಿಪಾಡ ಸಿಗುತ್ತದೆ. ಆದ್ದರಿಂದ ನಮಗೆ ಮನವಿ DC ಆಫೀಸಲ್ಲಿ ಕೊಡ್ತಿದ್ದೀವಿ. ಯಾಕೆಂದ್ರೆ ನಾಳೆಯಿಂದ ನಾವು ಇವರು 4-5 ದಿನ ಆಯ್ತು ಧಮಕಿ ಕೊಡ್ತಿದ್ದಾರೆ. ಏನ್ ಧಮಕಿ ಅಂದ್ರೆ, ಇವತ್ತು ನಾಳೆ ಬರ್ತೀವಿ ದಿನ ಬಂದು ಅಲೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು DC ಆಫೀಸಲ್ಲಿ ಬಂದೀವಿ, ನಮಗೆ ಮನವಿ ಕೊಡ್ತೀವಿ, ನಮಗೆ ನ್ಯಾಯ ಬೇಕು. ಹಾಗಾದ್ರೆ DC ಮೇಡಮ್ ಅವರಿಗೆ ನ್ಯಾಯ ಕೊಟ್ಟಿದ್ರೆ ನಾವು ಮುಂದೆ ನಮಗೆ ಇದು ಆಗ್ತದೆ. ಮತ್ತಂದ್ರೆ ಇವತ್ತಿನ ಜನಸಂಖ್ಯೆ ಬಹಳ ತೊಂದರೆ ಇದೆ ಅಲ್ಲಿ. ಮತ್ತೆ ಬಡವರು ಮತ್ತು ಎಲ್ಲೂ ಹೋಗ್ಬೇಕಂತ ಡಿಸೈಡ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಬೇಲೂರು ಕ್ರಾಸ್, ಕಪ್ನೂರ್, ಹುಮ್ನಾಬಾದ್ ರಿಂಗ್ ರೋಡ್, ಬೇಲೂರು ಕ್ರಾಸ್ ಅಲ್ಲಿ ಬೇಲೂರು ಕ್ರಾಸಿಗೆ ನಮ್ ದುಕಾನ ರೀ. ನಾವ್ 20-30 ವರ್ಷ ಐತ್ರಿ. ನಾವ್ ಅಲ್ಲೇ ಇದ್ದೇವ್ರಿ. ಆಯ್ತು, ನಾವ್ ಸಣ್ಣ ಮಕ್ಕಳು ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ? ನಮ್ಗ್ ಜಾಗ ಇಲ್ಲ, ಏನಿಲ್ಲ, ಮನೆಯೆಲ್ಲ ಮಾರಿಲ್ಲ. ಇದೇ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ರೋಡಿನ ಮೇಲೆ ಇದ್ದೇವೆ. ಬಂದು ತೆಗಿಯಲತ್ತರಿ. ಹ್ಯಾಂಗ್ ಮಾಡ್ಬೇಕ್ರಿ? ಈಗ 20 ಆಯ್ತಾ. ಈ ಪ್ರತಿಭಟನೆಯಲ್ಲಿ ಶರಣಬಸಪ್ಪ ತಳಕೇರಿ, ಸೂರ್ಯಕಾಂತ್, ಮಲ್ಲಪ್ಪ, ಪ್ರೀತಿ, ರಮೇಶ್, ಕಾಶಿಬಾಯಿ, ಕಮಲಾಬಾಯಿ, ಮೊಹಮ್ಮದ್, ದೇವಪ್ಪ, ಚಂದ್ರಕಾಂತ್, ಸಂತೋಷ್, ಲಕ್ಷ್ಮೀಬಾಯಿ ಸೇರಿದಂತೆ ಹಲವಾರು ಸಂಘಟನೆಯ ಸದಸ್ಯರು ಭಾಗವಹಿಸಿದರು.